ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಅವಕಾಡೋದಿಂದ ಶೇಕ್ ಮಾಡಿದ್ದೇನೆ, ಮಿಲ್ಕ್ ಶೇಕ್. ಇದು ಬೆಲ್ಲ ಯೂಸ್ ಮಾಡಿದ್ದು. ಯಾವಾಗಲೂ ಹೆಚ್ಚಾಗಿ ಸಕ್ಕರೆ ಯೂಸ್ ಮಾಡ್ತಾರಲ್ಲ, ನಾನಿಲ್ಲಿ ಬೆಲ್ಲದಿಂದ ಯೂಸ್ ಮಾಡಿದ್ದೇನೆ. ಯಾವ ರೀತಿ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ನಾನಿಲ್ಲಿ 2 ಅವಕಾಡೋ ತೆಗೆದುಕೊಂಡಿದ್ದೇನೆ. ಅದರದ್ದು ಸಿಪ್ಪೆ ತೆಗೆದು ಅದರ ಒಳಗಿನ ಪಲ್ಪನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು. ಅದರ ಒಳಗೆ ಒಂದು ಬೀಜ ಇರ್ತದೆ, ಅದನ್ನು ಸಪ್ರೇಟ್ ಮಾಡಬೇಕು. ಖಾಲಿ ಪಲ್ಪನ್ನು ಹಾಕಿದರೆ ಸಾಕು. ಅದರಲ್ಲಿ ಇರುವ ಕಪ್ಪಿನ ಅಂಶವನ್ನು ಅದನ್ನು ತೆಗಿಬೇಕು. ಬೀಜ ಸಪ್ರೇಟ್ ಮಾಡಿದ ಮೇಲೆ ಅದರಲ್ಲಿ ಪಲ್ಪನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಮಾಡೋಗಿ ಬಟರ್ ಫ್ರೂಟ್ ಕೂಡ ಹೇಳ್ತಾರೆ, ಇದು ಆರೋಗ್ಯಕ್ಕೆ ಒಳ್ಳೆಯದು, ಮಹಿಳೆಯರಿಗಂತೂ ಇನ್ನೂ ಅತ್ಯುತ್ತಮ. ಇದು ಹಣ್ಣಾದದ್ದು ತೆಗೆದುಕೊಳ್ಬೇಕು. ಕೆಲವೊಮ್ಮೆ ಕಾಯಿ ಇದ್ರೆ ಅದು ಕಹಿ ಟೇಸ್ಟ್ ಬರ್ತದೆ. ನಾನಿಲ್ಲಿ ಹಣ್ಣಾದದ್ದು ತೆಗೆದುಕೊಂಡಿದ್ದೇನೆ. ನೋಡಿ, ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ. ಈಗ ಅದಕ್ಕೆ 1 ಗ್ಲಾಸ್ನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೇನೆ, ಬಾದಾಮು, ದ್ರಾಕ್ಷಿ, ಗೇರುಬೀಜ ಎಂತ ತಗೊಳ್ಬೋದು. ನಾನು ಅದರ ಜೊತೆಗೆ ಇಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ತಯಾರಾಗಿದೆ ನಮ್ಮ ಅವಕಾಡೋ ಮಿಲ್ಕ್ ಶೇಕ್. ಈ ರೆಸಿಪಿ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಈ ಅವಕಾಡೋ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನೋಡಿ. ಅದು ಸಹ ಬೆಲ್ಲದಿಂದ ತಯಾರಿಸಿದ್ದು, ಒಳ್ಳೆ ಟೇಸ್ಟಾಗಿ ಬರುತ್ತದೆ. ಥ್ಯಾಂಕ್ ಯು.